ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹಕ್ಕೆ ರಕ್ತ ಚರಿತ್ರೆ. ಮೂವರನ್ನ ಕಟುಕನಂತೆ ಕೊಂದ ಡ್ರೈವರ್. ಕೊಟ್ಟಿಗೆಪಾಳ್ಯದ ಮನೆಯಲ್ಲಿ 4 ಹೆಣಗಳು. ತಾಯಿ ಅಜ್ಜಿಯನ್ನೇ ಮುಗಿಸಿದ ಪಾಪಿ ಪ್ರಶಾಂತ್. ರಾಜಧಾನಿ ಬೆಂಗಳೂರಿನಲ್ಲಿ ಅತ್ಯಂತ ಭೀಕರ ದುರಂತವೊಂದು ಸಂಭವಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಒಂದೇ ಕುಟುಂಬದ ಮೂವರನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಆರೋಪಿ ತಾನು ಆತ್ಮಹತ್ಯೆಗೆ ಶರಣಾಗಿರುವ ನಡುಕ ಹುಟ್ಟಿಸುವ ಘಟನೆ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿದೆ. ಇಡೀ ಏರಿಯಾವೇ ಈ ರಕ್ತ ಚರಿತ್ರೆಗೆ ಬೆಚ್ಚಿಬಿದ್ದಿದೆ. ಹೌದು, ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದ ಪ್ರಶಾಂತ್ ಎಂಬಾತನೇ ಈ ಘೋರ ಕೃತ್ಯ ಎಸಗಿದ ಹಂತಕ. ತನ್ನ ಹೆತ್ತ ತಾಯಿ, ಅಜ್ಜಿ ಹಾಗೂ ಮಾವನನ್ನೇ ಮಚ್ಚಿನಿಂದ ಮನಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಕೊಲೆಯಾದವರು 55 ವರ್ಷದ ತಾಯಿ ಮಂಗಳಮ್ಮ, 65 ವರ್ಷದ ಅಜ್ಜಿ ನಂಜಮ್ಮ ಮತ್ತು 50 ವರ್ಷದ ಮಾವ ಸತೀಶ್ ಎಂದು ಗುರುತಿಸಲಾಗಿದೆ. ತಾಯಿ ಮಂಗಳಮ್ಮ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ದು, ಅಜ್ಜಿ ನಂಜವ್ವ ಮನೆ ಕೆಲಸವನ್ನ ಮಾಡ್ತಿದ್ರು. ಇನ್ನು ಮಾವ ಸತೀಶ್ ಪ್ಲಂಬಿಂಗ್ ಕೆಲಸ ಮಾಡಿಕೊಂಡಿದ್ರು. ಮೂವರನ್ನು ಜಾಗದ ಗಲಾಟೆ ಅಥವಾ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪ್ರಶಾಂತ್ ಕಟುಕನಂತೆ ಕೊಂದಿದ್ದಾನೆ. ಮೂವರನ್ನು ಭೀಕರವಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಪ್ರಶಾಂತ್ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಒಂದೇ ಮನೆಯಲ್ಲಿ 4 ಹೆಣಗಳು ಬಿದ್ದಿರುವುದನ್ನ ನೋಡಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲೇ ತನಿಖೆ ಚುರುಕುಗೊಳಿಸಲಾಗಿದೆ. ಘಟನಾ ಸ್ಥಳಕ್ಕೆ ವೆಸ್ಟ್ ವಿಭಾಗದ ಡಿಸಿಪಿ ಯತೀಶ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಇರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತೆ ಒಂದು ಅಜ್ಜಿ ಮತ್ತೆ ಏನು ಈ ಮಾವ ಮತ್ತೆ ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನ್ ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವ್ರ ಹೆಂಡತಿ, ಅವರ ಬಾಮೈದ ಮತ್ತೆ ಅವ್ರ ಅತ್ತೆ ಇರೋಂಥದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ತರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂತ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದೀವಿ. ಮತ್ತೆ ಈ ಕೃತ್ಯ ಮಾಡ್ಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನ ಕೊಟ್ಟಿಗೆಪಾಳ್ಯದಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ. ಸದ್ಯಕ್ಕೆ 4 ಮೃತದೇಹಗಳನ್ನ ಪೋಸ್ಟ್ ಮಾರ್ಟಂಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಟುಕ ಪ್ರಶಾಂತ್ ಇಂತಹದೊಂದು ಭೀಕರ ನಿರ್ಧಾರ ತೆಗೆದುಕೊಳ್ಳಲು ಅಸಲಿ ಕಾರಣ ಏನು ಅನ್ನೋದು ಕಾಮಾಕ್ಷಿಪಾಳ್ಯ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.